ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ. ಅದಕ್ಕೋಸ್ಕರ 20 ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಇದಕ್ಕೆ ಉತ್ತರದಾಯಿ ಯಾರು? ಅಕೌಂಟಬಲ್ ಯಾರು? ಈ ದೇಶದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು. ದೇಶದಲ್ಲಿ ವ್ಯವಸ್ಥೆ ಹದಗೆಟ್ಟಾಗ ಅದಕ್ಕೆ ಯಾರಾದ್ರೂ ಜವಾಬ್ದಾರಿ ಹೊರಬೇಕು ಅಂತ ಕೇಳ್ತಿರುವಂತದ್ದು ಯಾರ ಹಿತಾಸಕ್ತಿ? ಈ ದೇಶದ ಜನರ ಹಿತಾಸಕ್ತಿ ಅಲ್ವಾ? ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಇಲ್ಲ ಅಂತ ಹೇಳಿ ಅವರು ಶಾಲೆನೇ ಬಿಟ್ಟು ಹೋದಂತವ್ರು. ಈ ಒಂದು ಉಪವಾಸವನ್ನ ಅವ್ರೇನಾದ್ರೂ ಬಿಡ್ಲಿಲ್ಲ ಅಥವಾ ಅವರ ಆರೋಗ್ಯ ಇನ್ನೂ ತುಂಬಾ ಹದಗೆಟ್ಟು ಹೋಯ್ತು, ಅವರ ಜೀವಕ್ಕೆ ಅಪಾಯ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿ ನರೇಂದ್ರ ಮೋದಿ ಅಲ್ಲ ಅಥವಾ ಧರ್ಮೇಂದ್ರ ಪ್ರಧಾನ್ ಅಲ್ಲ. ಸೋನಮ್ ವಾಂಗ್ಚುಕ್ ಅನ್ನುವ ಒಬ್ಬ 60 ವರ್ಷದ ವ್ಯಕ್ತಿ, ಹಿರಿಯ ವ್ಯಕ್ತಿ ದೆಹಲಿಯ ಜಂತರ್ ಮಂತರಲ್ಲಿ ಕಳೆದ 17 ದಿನಗಳಿಂದ ಉಪವಾಸ ಕೂತಿದ್ದಾರೆ. ಇವತ್ತು ಇಡೀ ದೇಶ ಅವರ ಆರೋಗ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದೆ. ಸೋನಮ್ ವಾಂಗ್ಚುಕ್ ಬದುಕಬೇಕು, ಅವರು ಈ ಭಾರತೀಯರಿಗೆ ಬೇಕು ಅನ್ನೋ ಒಂದು ಧ್ವನಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರಕ್ಕೆ ಕೂಡಲೇ ಈ ಒಂದು ಅವರ ಉಪವಾಸವನ್ನ ನಿಲ್ಲಿಸೋ ದೃಷ್ಟಿಯಿಂದ ಕೆಲಸ ಮಾಡಿ, ಹೋಗಿ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿ, ಅವರ ಒಂದು ಬೇಡಿಕೆಗಳನ್ನ ಆಲಿಸಿ ಅನ್ನೋ ಒಂದು ಒತ್ತಾಯ ಕೇಳಿ ಬರ್ತಾ ಇದೆ. ಆದರೆ ಈ ದೇಶದ ಪ್ರಧಾನಮಂತ್ರಿ ಅನ್ನಿಸ್ಕೊಂಡವರು ಅಥವಾ ಕೇಂದ್ರ ಸರ್ಕಾರದ ಯಾವೊಬ್ಬ ವ್ಯಕ್ತಿಯೂ ಕೂಡ ಇವರ ಹತ್ರ ಹೋಗಿ ಅವರ ಬೇಡಿಕೆಗಳೇನು ಅಂತ ಹೇಳಿ ಇದುವರೆಗೂ ಕೂಡ ಆಲಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಪ್ರಿಯ ವೀಕ್ಷಕರೇ, ನಾನು ಹರ್ಷಕುಮಾರ್ ಕುಗ್ವೆ. ಇದು ಕನ್ನಡ ಪ್ಲಾನೆಟ್ನ ಸ್ಟ್ರೈಟ್ ಪಾಯಿಂಟ್ ಕಾರ್ಯಕ್ರಮ. ಸೋನಮ್ ವಾಂಗ್ಚುಕ್ ಯಾರು? ಈಗ ಒಂದು 15 ವರ್ಷದ ಹಿಂದೆ 3 Idiots ಅಂತ ಸಿನಿಮಾ ಬಂತು. ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು. ಆ 3 Idiots ಸಿನಿಮಾದಲ್ಲಿ ಅಮೀರ್ ಖಾನ್ ಅದರ ನಾಯಕ. ಅದರಲ್ಲಿ 3 ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು, ತುಂಬಾ ಕ್ರಿಯೇಟಿವ್ ಆದಂತಹ ವಿದ್ಯಾರ್ಥಿಗಳು ಅದ್ಭುತವಾದದನ್ನ ಸಾಧಿಸ್ತಾರೆ. ಆದರೆ ಈ ತರಗತಿ ಒಳಗಡೆ ಹೇಳ್ಕೊಡ್ತಾ ಇರತಕ್ಕಂಥ ಮೇಸ್ಟ್ರುಗಳು ಮತ್ತು ಈ ಏನು ಮಾರ್ಕ್ಸ್ ಓರಿಯೆಂಟೆಡ್ ಆಗಿ ಅಂಕಗಳನ್ನ ಮಾತ್ರ ಗಳಿಸ್ಬೇಕು ಅನ್ನೋದನ್ನೇ ತಲೆಯಲ್ಲಿ ಇಟ್ಕೊಂಡಂತಹ ವಿದ್ಯಾರ್ಥಿಗಳು ಯಾರು ಇರ್ತಾರೆ, ಅವರು ಎಷ್ಟು ಅವರ ತಲೆಯಲ್ಲಿ ಏನೂ ಇರಲ್ಲ, ಅವರ ತಲೆಯಲ್ಲಿ ಕ್ರಿಯೇಟಿವಿಟಿನೇ ಇರಲ್ಲ ಅನ್ನೋ ಒಂದು ಸಂದೇಶವನ್ನ ಆ ಒಂದು ಸಿನಿಮಾ ಕೊಟ್ಟಿತ್ತು. ಅದರಲ್ಲಿ ಕೊನೆಯಲ್ಲಿ ನಮಗೆ ಗೊತ್ತಾಗುತ್ತೆ, ಅದರಲ್ಲಿ ನಾಯಕ ಪಾತ್ರ ಮಾಡಿದಂತಹ ಏನು ಅಮೀರ್ ಖಾನ್ ಪಾತ್ರ ಮಾಡಿರ್ತಾರೆ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಲಡಾಖ್ನಲ್ಲಿ ಈ ರೀತಿಯ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡ್ತಾ ಇದ್ದಂತಹ ಸೋನಮ್ ವಾಂಗ್ಚುಕ್ ಅಂತ ಹೇಳಿ. ಸೋನಮ್ ವಾಂಗ್ಚುಕ್ ಮೂಲತಃ ಹುಟ್ಟಿದ್ದು ಜಮ್ಮು ಕಾಶ್ಮೀರದಲ್ಲಿ. ಇವತ್ತು ಜಮ್ಮು ಕಾಶ್ಮೀರ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಬರುತ್ತೆ. ಇವತ್ತು ಲಡಾಖ್ ಏನಿದೆ, ಭಾರತದ ಒಂದು ಬಹಳ ಹಿಂದುಳಿದಂತಹ ಪ್ರದೇಶ, ಹಿಮಾಲಯದಲ್ಲಿದೆ. ಇಂತಹ ಒಂದು ಲಡಾಖ್ನಲ್ಲಿ ಒಂದು ದೊಡ್ಡ ಮಟ್ಟದ ಶೈಕ್ಷಣಿಕ ಕ್ರಾಂತಿಯನ್ನ ಮತ್ತು ತನ್ನದೇ ಆದಂತಹ ಚಿಂತನೆಗಳನ್ನ ಅಳವಡಿಸಿದ್ದು ಇದೇ ಸೋನಮ್ ವಾಂಗ್ಚುಕ್ ಅವರು. ಈ ಸೋನಮ್ ವಾಂಗ್ಚುಕ್ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರು. ಆದರೆ ಅವರು ಒಬ್ಬ ಅತ್ಯಂತ ವೈಜ್ಞಾನಿಕವಾಗಿ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ. ಸ್ವತಃ ಹಲವಾರು ವಿಷಯಗಳನ್ನ ಕಂಡುಹಿಡಿದಂಥವರು ಕೂಡ, ವಿಜ್ಞಾನಿ ಕೂಡ ಹೌದು. ಅವರು ತಮ್ಮದೇ ಆದಂತಹ ಒಂದು ಶಾಲೆಯನ್ನ, ಒಂದು ಕ್ಯಾಂಪಸ್ ಅನ್ನ ಮಾಡಿ ಅದನ್ನ ಸಂಪೂರ್ಣವಾಗಿ ಸೋಲಾರ್ ಶಕ್ತಿಯಿಂದನೇ ನಡೆಸುವ ರೀತಿಯಲ್ಲಿ, ಅಲ್ಲಿ ಯಾವುದೇ ರೀತಿಯಲ್ಲಿ ಈ ಫಾಸಿಲ್ ಫ್ಯೂಯಲ್ ಪಳೆಯುಳಿಕೆ ಇಂಧನಗಳನ್ನ ಬಳಸಿದ ಹಾಗೆ ಕೇವಲ ಸೂರ್ಯ ಶಕ್ತಿಯಿಂದನೇ ಅದನ್ನ ಸಂಪೂರ್ಣವಾಗಿ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಬಹಳ ಹಿಂದೆನೆ ಅವರು ಮಾಡಿದ್ರು. ಅದೇ ರೀತಿ ರೈತರಿಗೆ, ಲಡಾಖ್ನ ಆ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿರ್ತಕ್ಕಂತಹ ರೈತರಿಗೆ ಬೇಸಿಗೆಯಲ್ಲಿ ನೀರೇ ಇರ್ತಾ ಇರಲಿಲ್ಲ ಕೃಷಿ ಮಾಡೋದಕ್ಕೆ. ಅದಕ್ಕೆ ಅವರು ಒಂದು ಕ್ರಿಯೇಟಿವ್ ಆದಂತಹ ಐಡಿಯಾವನ್ನ ಹುಡುಕಿ ಐಸ್ ಸ್ತೂಪಗಳು ಅಂತ ಹೇಳಿ ಮಾಡ್ತಾರೆ. ಅಂದ್ರೆ ಮಂಜುಗಡ್ಡೆಯ ಸ್ತೂಪಗಳು ಅನ್ನೋದನ್ನ ಮಾಡಿ ಅದರಲ್ಲಿ ಲಕ್ಷಾಂತರ ಲೀಟರ್ ಅಷ್ಟು ನೀರನ್ನ ಸಂಗ್ರಹ ಮಾಡಿ, ಅಂದ್ರೆ ನೀರು ಬರ್ತಾ ಇದ್ದಾಗ ಸಂಗ್ರಹ ಮಾಡಿ ಅದನ್ನ ಬೇಸಿಗೆಯಲ್ಲಿ ನೀರು ಇಲ್ಲದೆ ಇದ್ದಾಗ ಆ ರೈತರಿಗೆ ಕೊಡುವಂತಹ ವ್ಯವಸ್ಥೆಯನ್ನ ಈ ಸೋನಮ್ ವಾಂಗ್ಚುಕ್ ಅವರು ಮಾಡ್ತಾರೆ. ಇದರಿಂದ ಪ್ರೇರಿತರಾಗಿ ಇವರನ್ನ ಸ್ವೀಡನ್ ದೇಶಕ್ಕೂ ಕೂಡ ಕರೆಸ್ಕೊಂಡು ಅಲ್ಲಿ ಕೂಡ ಯುರೋಪಿನ ಮೊಟ್ಟ ಮೊದಲ ಒಂದು ಐಸ್ ಸ್ತೂಪವನ್ನ ಅಲ್ಲಿ ಇವರ ಮೂಲಕ ಮಾಡಿಸಲಾಗತ್ತೆ. ಅಂದ್ರೆ ನಮ್ಮ ದೇಶದ ಒಬ್ಬ ಅತ್ಯಂತ ಪ್ರತಿಭಾನ್ವಿತವಾದಂತಹ ಒಬ್ಬ ವ್ಯಕ್ತಿ ಮತ್ತು ಅತ್ಯಂತ ಜನರ ಪರವಾದಂತಹ ಕಾಳಜಿ ಇದ್ದಂತಹ ವ್ಯಕ್ತಿ ಸೋನಮ್ ವಾಂಗ್ಚುಕ್ ಅನ್ನೋದು ನಮಗೆ ಗೊತ್ತಾಗಂಥದ್ದು. ಕಳೆದ ಈಗೊಂದು 2-3 ವರ್ಷದ ಹಿಂದೆ ಯಾಕೆ ಇವ್ರ ಬಗ್ಗೆ ಬಹಳ ಸುದ್ದಿ ಆಯ್ತು ಅಂತ ಹೇಳಿದ್ರೆ, ಲಡಾಖ್ನಲ್ಲಿ ಏನು ಚೀನಾದ ನೆರೆಯ ಒಂದು ಚೀನಾದ ಸಾಮ್ರಾಜ್ಯಶಾಹಿ ವಿಸ್ತರಣೆ ಏನಿದೆ ಅದರ ವಿರುದ್ಧವಾಗಿ ಅವರು ಒಂದು ಧ್ವನಿಯನ್ನ ಎತ್ತುತ್ತಾರೆ.
ಚೀನಾದ ವಸ್ತುಗಳನ್ನ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ಕರೆ ಕೊಡ್ತಾರೆ. ಅದಕ್ಕೋಸ್ಕರ ತಮ್ಮ ಆಂದೋಲನವನ್ನು ಕೂಡ ಮಾಡ್ತಾರೆ. ಆದ್ರೆ ಇದರಿಂದ ತುಂಬಾ ನಮ್ಮ ಕೇಂದ್ರ ಸರ್ಕಾರಕ್ಕೆ ಬಹಳ ಕಸಿವಿಸಿಯಾಗಿ ಅವರನ್ನ ಗೃಹ ಬಂಧನದಲ್ಲಿ ಮೋದಿ ಸರ್ಕಾರ ಇಡುತ್ತೆ. ಹೀಗಾಗಿ ಇದು ಒಂದು ದೊಡ್ಡ ವಿವಾದ ಆಯಿತು. ಇವತ್ತು ಈ ದೇಶದ ಬಗ್ಗೆ, ಈ ದೇಶದ ಜನರ ಬಗ್ಗೆ ಅತ್ಯಂತ ಕಾಳಜಿ ಇರತಕ್ಕಂತಹ ಒಬ್ಬ ವೈಜ್ಞಾನಿಕ ಚಿಂತನೆಯ ಮತ್ತು ಒಬ್ಬ ಸಮುದಾಯ ಚಿಂತನೆಯ ಒಬ್ಬ ವ್ಯಕ್ತಿಯಾಗಿರುವಂತಹ ಸೋನಮ್ ವಾಂಗ್ಚುಕ್ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಹಾಗಾದ್ರೆ ಇವರು ಕೇಳ್ತಿರೋದಾದ್ರೂ ಏನು? ಈಗ ಕಳೆದ 17 ದಿನಗಳಿಂದ ಸೋನಮ್ ವಾಂಗ್ಚುಕ್ ಅವರು ಬೇರೆ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಆಮರಣ ಅಂತ ಉಪವಾಸವನ್ನ ಮಾಡ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಏನು ಇತ್ತೀಚೆಗೆ ಒಂದು ಜೆನ್ಜಿ ಹುಡುಗರ ಒಂದು ಸಂಘಟನೆ ಆಗಿ ಒಂದು ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ ಆಗಿ ಬಂತು. ಅದರಿಂದ ಈ ಒಂದು ಉಪವಾಸವನ್ನ ನಡೆಸ್ತಾ ಇದ್ದಾರೆ. ಇವರು ಕೇಳ್ತಾ ಇರುವಂತಹ ವಿಷಯ ಏನಂತ ಹೇಳಿದ್ರೆ, ಇವತ್ತು ಇವ್ರ ಬೇಡಿಕೆ ಏನಂತ ಹೇಳಿದ್ರೆ, ಮೊನ್ನೆ ಏನು ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಆಯಿತು, ಈ ಅಕ್ರಮದಲ್ಲಿ ಸುಮಾರು 20 ವಿದೇಶದ ಅಮೂಲ್ಯ ಜೀವಿಗಳು, ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನ ಕಳ್ಕೊಂಡ್ರು. ಈ ಅಕ್ರಮದಿಂದ ಬೇಸತ್ತು ಜಿಗುಪ್ಸೆ ಬಂದು ಅಥವಾ ಅವರು ಜೀವನದ ಮೇಲೇನೆ ಒಂದು ವಿಶ್ವಾಸವನ್ನ ಕಳ್ಕೊಂಡು ತಮ್ಮ ಪ್ರಾಣಗಳನ್ನ ಕಳ್ಕೊಂಡ್ರು. ಹಾಗಾದ್ರೆ ಒಂದು ಸರ್ಕಾರದಿಂದ ನಡೆಯುವಂತಹ ಒಂದು ಪರೀಕ್ಷೆ ಒಳಗಡೆ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅದಕ್ಕೋಸ್ಕರ 20 ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ. ಇದಕ್ಕೆ ಉತ್ತರದಾಯಿ ಯಾರು? ಅಕೌಂಟಬಲ್ ಯಾರು? ಈ ದೇಶದ ಶಿಕ್ಷಣ ಮಂತ್ರಿ ಅದಕ್ಕೆ ಅಕೌಂಟಬಿಲಿಟಿಯನ್ನ ಹೊರಬೇಕಾ ಬೇಡವಾ? ಸೋನಮ್ ವಾಂಗ್ಚುಕ್ ಅವರು ಕೇಳಿರ್ತಕ್ಕಂತಹ ಪ್ರಶ್ನೆ ಇದು. ದೇಶದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರೇ, ನೀವು ಇದಕ್ಕೆ ನೈತಿಕ ಹೊಣೆಯನ್ನ ಹೊತ್ತು, ಈ 20 ಜನ ವಿದ್ಯಾರ್ಥಿಗಳ ಪ್ರಾಣಹಾನಿಗೆ ನೈತಿಕ ಹೊಣೆಯನ್ನ ಹೊತ್ತು ನೀವು ರಾಜೀನಾಮೆ ಕೊಡಿ. ನೀವು ರಾಜೀನಾಮೆ ಕೊಡೋವರೆಗೂ ಕೂಡ ನಾನು ಉಪವಾಸದಿಂದ ಹಿಂದೆ ಸರಿಯೋದಿಲ್ಲ ಅನ್ನೋ ಮಾತನ್ನು ಸೋನಮ್ ವಾಂಗ್ಚುಕ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸೋನಮ್ ವಾಂಗ್ಚುಕ್ ಅವರು ಯಾರಿಗೋಸ್ಕರ ಈ ಬೇಡಿಕೆಯನ್ನ ಇಟ್ಟರು? ಈ ದೇಶದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಇರಬೇಕು, ದೇಶದಲ್ಲಿ ವ್ಯವಸ್ಥೆ ಹದಗೆಟ್ಟಾಗ ಅದಕ್ಕೆ ಯಾರಾದ್ರೂ ಜವಾಬ್ದಾರಿ ಹೊರಬೇಕು ಅಂತ ಕೇಳ್ತಿರೋಂಥದ್ದು ಯಾರ ಹಿತಾಸಕ್ತಿ? ಈ ದೇಶದ ಜನರ ಹಿತಾಸಕ್ತಿ ಅಲ್ವಾ? ಆದ್ರೆ ಇವರ ಬೇಡಿಕೆನ ಇಷ್ಟೊಂದು ಪರಿಸ್ಥಿತಿ ಗಂಭೀರ ಆಗ್ತಾ ಇದೆ. 2 ವಾರ ಆಯ್ತು ಅವರು ಉಪವಾಸ ಇದ್ದು, ಅವರ ದೇಹ ಶಕ್ತಿ ಕ್ಷೀಣಿಸ್ತಾ ಇದೆ, ಅವರ ಆರೋಗ್ಯ ತುಂಬಾ ಹಾಳಾಗ್ತಾ ಇದೆ. ಅಂತ ಸಂದರ್ಭದಲ್ಲೂ ಕೂಡ ಕನಿಷ್ಠ ಅವರ ಜೊತೆಗೆ ಒಂದು ಮಾತುಕತೆಗೆ ಹೋಗ್ತಾ ಇಲ್ಲ ಅಂತ ಅಂದ್ರೆ ಒಂದು ಸರ್ಕಾರ, ನಾವೇ ಆರಿಸಿರ್ತಕ್ಕಂಥ ಸರ್ಕಾರ ಎಂತ ನಾಚಿಕೆಗೇಳಲ್ವಾ? ಪ್ರಿಯ ವೀಕ್ಷಕರೇ, ಇವರ ಒಂದು ಉಪವಾಸ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ. ನಾಳೆ ಅವರ ಜೀವಕ್ಕೆ ಅಪಾಯ ಕೂಡ ಆಗಬಹುದು ಅಂತೇಳಿ ತುಂಬಾ ಆತಂಕ ವ್ಯಕ್ತಪಡಿಸ್ತಾ ಇದೆ. ನಾವೆಲ್ಲ ಬಯಸ್ತೀವಿ, ಹೌದು, ನಾವೆಲ್ಲ ಇಲ್ಲಿ ಆರಾಮಾಗಿದ್ದು, ಅಲ್ಲಿ ಯಾರೋ ನಮ್ಮ ಪರವಾಗಿ ಹೋಗಿ ಉಪವಾಸ ಸಾಯ್ಬೇಕಾ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇದೆ. ಖಂಡಿತ ಕೂಡ ಇದನ್ನ ಇಡೀ ದೇಶದ ಜನರು ಅರ್ಥ ಮಾಡಿಕೊಂಡು ಇದಕ್ಕಾಗಿ ಹೋರಾಟ ಮಾಡಬೇಕು. ಆದ್ರೆ ನಿಮ್ಮ ಉಪವಾಸವನ್ನ ಕೈ ಬಿಡಿ ಅಂತೇಳಿ ಹಲವಾರು ಗಣ್ಯರು, ಬುದ್ಧಿಜೀವಿಗಳು ಹೋಗಿ ಸೋನಮ್ ವಾಂಗ್ಚುಕ್ ಅವರಿಗೆ ತಮ್ಮ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಈ ನಮ್ಮ ನರೇಂದ್ರ ಮೋದಿ ಸರ್ಕಾರದ ಒಂದು ಹೊಣೆಗೇಡಿತನ ಇದೆಲ್ಲ, ಅದು ಮಾತ್ರ ಎದ್ದು ಕಾಣಿಸ್ತಾ ಇದೆ. ಸೋನಮ್ ವಾಂಗ್ಚುಕ್ ಅವರು ಮೂಲತಃ ಒಬ್ಬ ಶಿಕ್ಷಣ ತಜ್ಞರು, ಶಿಕ್ಷಣದಲ್ಲಿ ಅತ್ಯಂತ ಹೊಸದಾದಂತಹ ವಿಚಾರಗಳನ್ನು ಹೇಳಿದಂಥವ್ರು. ಅವರು ತುಂಬಾ ಚಿಕ್ಕವರಿದ್ದಾಗ್ಲೇನೆ ತಮ್ಮ ಮಾತೃಭಾಷೆಯಲ್ಲಿ ಶಿಕ್ಷಣ ಇಲ್ಲ ಅಂತ ಹೇಳಿ ಅವರು ಶಾಲೆನೇ ಬಿಟ್ಟೋದಂಥವ್ರು. ಆ ನಂತರದಲ್ಲಿ ಕೂಡ ಅವರು ಹೇಗೆ ಶಿಕ್ಷಣ ಒಂದು ಸಮುದಾಯದ ಪರವಾಗಿ, ಸಮುದಾಯದ ಜೊತೆಯಾಗಿ ಹೋಗಬೇಕು ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನ ತಾವೇ ಪ್ರಯೋಗ ಮಾಡಿ, ಸ್ವತಃ ಪ್ರಯೋಗ ಮಾಡಿ ಸಂಸ್ಥೆಗಳನ್ನು ಕಟ್ಟಿ ತೋರಿಸಿದಂಥವ್ರು. ಇವತ್ತು ಸೋನಮ್ ವಾಂಗ್ಚುಕ್ ಅವರು ಮುಂದೆ ಇಟ್ಟಿರುವಂತಹ ಶಿಕ್ಷಣ ಮಾದರಿ ಇಡೀ ಪ್ರಪಂಚದಲ್ಲೇ ಅಧ್ಯಯನ ಯೋಗ್ಯವಾಗಿದ್ದಾವೆ. ಇನ್ಫ್ಯಾಕ್ಟ್ ನಮ್ಮ ಭಾರತ ಸರ್ಕಾರ ಹಿಂದೆ UPA ಸರ್ಕಾರ ಇದ್ದ ಸಂದರ್ಭದಲ್ಲಿ ಇವರನ್ನ ಅತ್ಯುನ್ನತವಾದಂತಹ ಶಿಕ್ಷಣ ಸಮಿತಿಗಳಲ್ಲೂ ಕೂಡ ಸೇರಿಸಿಕೊಳ್ಳಲಾಗಿತ್ತು. ಯಾಕಂದ್ರೆ ಇವರ ಒಂದು ಪ್ರಯೋಗಗಳು ಮತ್ತೆ ಚಿಂತನೆಗಳು ಇಡೀ ದೇಶಕ್ಕೆ ಒಂದು ಮಾದರಿ ಆಗಲಿ ಅಂತ ಹೇಳಿ ಅದರ ಆಧಾರದ ಮೇಲೆ ಹಲವಾರು ಉತ್ತಮವಾದಂತಹ ಒಂದು ಕ್ರಮಗಳು ಕೂಡ ಇಡೀ ದೇಶದ ಶಿಕ್ಷಣದಲ್ಲಿ ಜಾರಿಯಾಗಿದ್ದನ್ನ ನಾವು ನೋಡಬಹುದು. ಇಂತಹ ಒಬ್ಬ ಇಡೀ ದೇಶಕ್ಕೆ ಬೇಕಾದಂತಹ ಒಂದು ಆಸ್ತಿಯನ್ನ ನಾವು ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಇವತ್ತು ಈ ಒಂದು ವ್ಯವಸ್ಥೆಯಾಗಿ, ಒಂದು ಸರ್ಕಾರವಾಗಿ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವೇ ನಾಚಿಕೆ ಪಡ್ಕೋಬೇಕು. ಕೊನೆಯಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಒಂದ್ ವೇಳೆ ಈ ಒಂದು ಉಪವಾಸವನ್ನ ಅವ್ರೇನಾದ್ರೂ ಬಿಡ್ಲಿಲ್ಲ ಅಥವಾ ಅವರ ಆರೋಗ್ಯ ಇನ್ನೂ ತುಂಬಾ ಹದಗೆಟ್ಟು ಹೋಯ್ತು, ಅವರ ಜೀವಕ್ಕೆ ಅಪಾಯ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಜವಾಬ್ದಾರಿ ನರೇಂದ್ರ ಮೋದಿ ಅಲ್ಲ ಅಥವಾ ಧರ್ಮೇಂದ್ರ ಪ್ರಧಾನ್ ಅಲ್ಲ.
ಇವರನ್ನ ಅಧಿಕಾರದಲ್ಲಿ ಇಟ್ಟು ಇಡೀ ದೇಶದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲದ ಹಾಗೆ ಕೇವಲ ಬರೀ ಭಾಷಣಗಳಲ್ಲಿ ಜನರನ್ನ ಮರಳು ಮಾಡ್ತಾ ಇದ್ದಾರಲ್ಲ, ಅಂಥವರನ್ನ ಆರಿಸಿದಂತಹ ಈ ದೇಶದ ಪ್ರಜೆಗಳು, ನಾನು, ನೀವು, ನಾವೆಲ್ಲರೂ ಕೂಡ ನಾವು ಸರಿಯಾದ್ರೆ ಉಳಿದಿದ್ದೆಲ್ಲ ಸರಿ ಆಗತ್ತೆ.